ಕಾಂಗ್ರೆಸ್ ಅನ್ನೋದು ಈ ಒಂದು 5 ವರ್ಷಗಳಲ್ಲಿ ಯಾರೇ ನನ್ನನ್ನು ಬಂದು ನೀವು ನಿಮ್ಮ ಅಗತ್ಯ ನಮಗಿದೆ ಅಥವಾ ನಿಮ್ಮ ನಾಯಕತ್ವ ನಮ್ಗೆ ಬೇಕು ಸಂದರ್ಭದಲ್ಲಿ ಹೇಳಿದ್ರು ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆಗೋ ರೀತಿಯಲ್ಲ ನಡ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಏನೇ ಹೇಳಿ 5 ವರ್ಷಗಳ ಟೈಮಲ್ಲಿ ಯಾಕೆ ಅವ್ರು ಯಾರೂ ನೆನಪು ಮಾಡ್ಕೊಂಡಿಲ್ಲ. 5 ವರ್ಷಗಳು BJP ಅವರು ಪ್ರತಿ ಬಿಲ್ಲು ಅಥವಾ ಪ್ರತಿ ಲಾ ಪಾಸ್ ಮಾಡಬೇಕು, ಪ್ರತಿ ವೋಟಿಂಗಲ್ಲಿ ಬಂದು ನನ್ನನ್ನು ಕೇಳೋರು. ಯಾಕೆಂದರೆ ನಾನು ಇಂಡಿಪೆಂಡೆಂಟ್, ನಾನು BJP ಪಾರ್ಟಿ ಮೆಂಬರ್ ಇರಲಿಲ್ಲ. ಸೊ ಆ ಟೈಮಲ್ಲೂ ಅವರು ಪ್ರತಿಯೊಂದಕ್ಕೂ ಕೇಳಿ ಅವರು ಸಹಕಾರ ಪಡೆದ್ರು. ಆ ಕೆಲಸ ಕಾಂಗ್ರೆಸ್ ಯಾರೂ ಮಾಡಿಲ್ಲ. ಆಮೇಲೆ ಪ್ರಧಾನಮಂತ್ರಿ ಅನ್ನೋ ಆ ಸ್ಥಾನ ಅದು ಜಗತ್ತಲ್ಲೇ ಅತಿ ಹೆಚ್ಚು ಪಾಪ್ಯುಲಾರಿಟಿ ಹೊಂದಿರುವಂಥ ಒಬ್ಬರು. ಅವರು ಇಷ್ಟು ಗೌರವ ಕೊಟ್ಟು ನಮ್ಮನ್ನು ಕರೆದು ನಮ್ಮ ಪಾರ್ಟಿಗೆ ನಿಮ್ಮ ಅಗತ್ಯ ಇದೆ ಅಂತಾರೆ. ಇಲ್ಲಿ ನಾಯಕರು ನೋಡಿದ್ರೆ ನಿಮ್ಮ ಅಗತ್ಯ ನಮಗಿಲ್ಲ, ನೀವು ನಿನ್ನೆ ಇರಲಿಲ್ಲ ನಾಳೆನೂ ಇರಲ್ಲ ಅನ್ನೋಂಥ ಮಾತು ನೀವೇ ಕೇಳಿದ್ರಿ. ಅದು ಇವಾಗ ಅವರು ಓಪನ್ ಆಗಿ ಹೇಳಿದ್ದಾರೆ. ಬಟ್ ಅದನ್ನು ಒಳಗೊಳಗೆ ಮೊದಲಿಂದನೂ ಅವರ ಒಂದು ಆ್ಯಟಿಟ್ಯೂಡ್ ಅದೇ ರೀತಿ ಇತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿತ್ತು ಆ ವಿಚಾರ. ಸೊ ಹಾಗಾಗಿ ಇದು ನನಗೆ ಸಹಜವಾದ ಒಂದು ಆಯ್ಕೆ, ಸಹಜವಾಗಿ ನಾನು ಈ ಕಡೆನೇ ನಡಿಬೇಕು ಅನ್ನೋದಂತ ಆಯಿತು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.